ನೀವೆಲ್ಲ ಕೂಡ ನಮ್ಮ ಆಹ್ವಾನವನ್ನು ಮನಸ್ಸಿ ಇವತ್ತು ಆದಿಮಕ್ಕೆ ಬಂದಿರೋದಕ್ಕೆ ನಿಮಗೆ ನಾನು ವೈಯಕ್ತಿಕವಾಗಿ ಆದಿಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಆದಿಮದ ಬಗ್ಗೆ ತಮಗೆಲ್ಲ ಕೂಡ ಗೊತ್ತಿದೆ. ಭಾಳಷ್ಟು ಸಲ ಬಂದು ಇಲ್ಲೆಲ್ಲ ನೀವು ಇಲ್ಲಿ ಕಾರ್ಯಕ್ರಮಗಳನ್ನು ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ನಮಗೆಲ್ಲ ತುಂಬ ಸಹಕಾರವನ್ನು ಕೊಟ್ಟಿದ್ದರೆ ನಿಮಗೆ ಮತ್ತೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಶಿಬಿರದ ಬಗ್ಗೆ ನಮ್ಮ ಶಿಬಿರದ ನಿರ್ದೇಶಕರು ಆಲ್ಮೋಸ್ಟ್ ಎಲ್ಲ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದ್ದಾರೆ. 1ನೇ ತಾರೀಕು ಸಮಾರಂಭಕ್ಕೆ ಏನು ಸಿದ್ಧತೆಗಳು ನಡೆದಿದ್ದಾವೆ, ಮಕ್ಕಳ ಬಗ್ಗೆ ಎಲ್ಲ ಕೂಡ ಇಲ್ಲಿನ ಕಾರ್ಯಚಟುವಟಿಕೆಗಳ ಬಗ್ಗೆ ತಮಗೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಹೇಳಬಯಸುವುದೇನಪ್ಪ ಅಂದರೆ, ಸಮಾನ ಮನಸ್ಕರು ಮತ್ತು ಸಮಾನ ಚಿಂತಕರು 20 ವರ್ಷಗಳ ಹಿಂದೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಗತಿಪರ ಹೋರಾಟಗಾರರು ಸೇರಿಕೊಂಡು ಒಂದು ಸಾಂಸ್ಕೃತಿಕ ಸಂಘಟನೆಯನ್ನು ಹುಟ್ಟಾಕಬೇಕನ್ನತಕ್ಕಂಥ ಒಂದು ಚಿಂತನೆಗಳನ್ನು ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. 20 ವರ್ಷಗಳ ಹಿಂದೆ ಮಾಡಿದ್ವಿ ಎಲ್ಲ ಕೂಡ ಸೇರಿಕೊಂಡು. ಅದರ ಪ್ರತಿಫಲ ಮತ್ತು ಅದರ ಕನಸಿನ ಕೂಸ ಇವತ್ತು ಈ ಆದಿಮ ಇಲ್ಲಿ ಇರತಕ್ಕಂಥ ಆದಿಮ ಸ್ಥಾಪನೆ ಆಗಿರೋದು ಆ ಸದುದ್ದೇಶದಿಂದ. ಸ್ನೇಹಿತರೆ, ಇವತ್ತು ನೀವು ಕ್ಯಾಪ್ಷನ್ನ ಸ್ವಲ್ಪ ಗಮನಿಸಬೇಕು. ನಾವು ಕೊಟ್ಟಿರ್ತಕ್ಕಂಥ ಕ್ಯಾಪ್ಷನನ್ನು ಗಮನಿಸಬೇಕು. ಮತ್ತೆ ಮಳೆಯಲ್ಲಿ ಮಾನವೀಯತೆ ಅಂತ ಕಳೆದ ಶಿಬಿರದಲ್ಲಿ ಕೂಡ ನಾವೊಂದು ಕ್ಯಾಪ್ಷನ್ ಕೊಟ್ಟಿದ್ದೀವಿ. ವಿಷವನ್ನು ಬಿತ್ತಿ ಅಮೃತವನ್ನು ಪಡೆಯಬಹುದೇ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟನ್ನಿಟ್ಟು ಇಡೀ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಆಹಾರ ಪದಾರ್ಥಗಳು ಹೆಂಗೆ ವಿಷಮಯವಾಗಿದೆ, ಜನರ ಆರೋಗ್ಯವನ್ನು ಹೇಗೆ ಕೆಡ್ತಾ ಇದೆ, ಅದರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ಅನ್ನತಕ್ಕಂಥ ನಾಟಕ, ಹಾಡು, ಇನ್ನೊಂದು ಮತ್ತೊಂದೆಲ್ಲ ರಚನೆ ಮಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ ನಾವು. ಮತ್ತು ಮಳೆಯಲ್ಲಿ ಮಾನವೀಯತೆ ಅನ್ನೋದು ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಈ ಗಳಿಗೆಗೆ ಬಹಳ ಮುಖ್ಯವಾದಂಥ ನಾವು ಯೋಚನೆ ಮಾಡಿಕೊಂಡು ಆ ಕ್ಯಾಪ್ಷನನ್ನು ಇಟ್ಟಿದ್ದೀವಿ. ಏನು ಮಾನವೀಯತೆ ಎಲ್ಲೋಗಿದೆ ಅನ್ನತಕ್ಕಂಥ ಕೇಳ್ಬೋದು ನೀವೆಲ್ಲ ಕೂಡ. ಎಲ್ರಿಗೂ ಗೊತ್ತಿದೆ, ನಮಗೆಲ್ಲರೂ ಕೂಡ ಗೊತ್ತಿದೆ ಇವತ್ತು ಮಾನವೀಯತೆ ಏನಾಗಿದೆ ಅನ್ನತಕ್ಕಂಥದ್ದು ಗೊತ್ತಾಗಿದೆ. ಪ್ರತಿಯೊಂದು ಎಲ್ಲ ಹಂತಗಳಲ್ಲೂ ಮಾನವೀಯತೆ ಕಳ್ಕೊಳ್ತಾ ಇದ್ದೀವಿ. ಒಂದು ಮಾನವ ಸಮಾಜ ವಿನಾಶದ ಅಂಚಿಗೆ ಹೋಗ್ತಾ ಇದೆ ಅನ್ನೋದು ಸ್ವಲ್ಪ ಗಮನಿಸಿದ್ರೂ ಕೂಡ ತಮಗೆಲ್ಲ ಕೂಡ ಗೊತ್ತಾಗುತ್ತೆ. ಇವತ್ತು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ಪರಿಸರದ ಬಗ್ಗೆ ನಾವೇನಾದರೂ ಯೋಚನೆ ಮಾಡಿದ್ರೆ ಭಯಾನಕವಾದಂಥ ಸನ್ನಿವೇಶ ಎದುರಾಗಿದೆ ನಮಗೆಲ್ಲ ಕೂಡ. ಒಂದು ಮಾಹಿತಿ ಪ್ರಕಾರ 14 ಲಕ್ಷ ಹೆಕ್ಟೇರ್ ಭೂಮಂಡಲದಲ್ಲಿ ಬಂಜೆ ಆಗಿದೆ. 7.5 ಚದರ ಕಿಲೋಮೀಟರ್ ಓಜೋನ್ ಪರೆ ಹೋಗ್ಬಿಟ್ಟಿದೆ. ಇವತ್ತು ನೀರು ವಿಷ ಆಗಿದೆ, ಗಾಳಿ ವಿಷವಾಗಿದೆ, ಭೂಮಿ ವಿಷವಾಗಿದೆ, ಆಹಾರ ಪದಾರ್ಥಗಳೆಲ್ಲ ಕೂಡ ವಿಷವಾಗಿದೆ. ಇದರ ಘಾತಕತನ ಹಿಂದೆ ನಾವು ಹೋಗಿ ಸರಿದು ನೋಡಿದ್ರೆ ಹಣದ ಘಾತಕತನ ಇದರ ಹಿಂದೆ ಇದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಪ್ರತಿಯೊಂದು ಕೂಡ ವ್ಯಾಪಾರೀಕರಣವಾಗಿಬಿಟ್ಟಿದೆ. ಇವತ್ತು ವಿದ್ಯೆ ವ್ಯಾಪಾರೀಕರಣ ಆಗಿದೆ, ಉದ್ಯೋಗ ವ್ಯಾಪಾರೀಕರಣ ಆಗಿದೆ, ಆರೋಗ್ಯ ವ್ಯಾಪಾರೀಕರಣ ಆಗಿದೆ. ಪ್ರತಿಯೊಂದು ಕೂಡ ಇವತ್ತು ಹಣ ಇಲ್ಲದೆ ಯಾವುದಕ್ಕೂ ಪಡೀತಕ್ಕಂಥ ಇವತ್ತು ಸನ್ನಿವೇಶ ಎಲ್ಲೂ ಕೂಡ ಇಲ್ಲ. ಇಡೀ ಮಾನವ ಸಮಾಜನೇ 91 ಈಚೆಗೆ ಏನು ಹೊಸ ಆರ್ಥಿಕ ನೀತಿ ಬಂದ ಮೇಲೆ ಕಂಪ್ಲೀಟ್ ಮಾನವೀಯತೆಯನ್ನು ಕಳ್ಕೊಂಡು ನಾವು ಅಭಿವೃದ್ಧಿ ಹೆಸರಿನಲ್ಲಿ ದುರಾಚಾರಗಳನ್ನು ಶುರು ಮಾಡಿದ ಮಾನವ. ಎಲ್ಲವನ್ನೂ ಕೂಡ ಬಿಸ್ನೆಸ್ ಕೆಳಗಡೆ ತಂದು ಮನುಷ್ಯನಿಗೆ ಅಗತ್ಯವಾಗಿ ಇರಬೇಕಾದಂಥ ಎಲ್ಲ ಅಂಶಗಳನ್ನು ಹಾನಿಗೆ ಒಳಮಾಡಿದ್ದಾವೆ ಇವತ್ತು ಕೂಡ. ಎಲ್ಲ ಕೂಡ ಇವತ್ತು ಕೆರೆ ಇಲ್ಲ, ಕಟ್ಟೆ ಇಲ್ಲ, ಪರಿಸರ ಇಲ್ಲ. ಪ್ರತಿಯೊಂದು ಆಹಾರ ಪದಾರ್ಥ ಕೂಡ ವಿಷವಾಗಿ ಪರಿಣಮಿಸಿದೆ. ಇವತ್ತು ಸ್ಪ್ರೇ ಬಂದಿದೆ, ಗಾಳಿ ವಿಷವಾಗಿದೆ, ನೀರು ವಿಷ ಆಗಿದೆ, ತಿನ್ನುವ ಆಹಾರ ವಿಷವಾಗಿದೆ, ಭೂಮಿ ಅದಕ್ಕಿಂತ ವಿಷವಾಗಿದೆ. ಈ ರೀತಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಇವತ್ತು ಮಾರಕವಾಗಿ ಪರಿಣಮಿಸಿಬಿಟ್ಟಿದೆ ಇಡೀ ಜಗತ್ತಿನಲ್ಲಿ. ಅಭಿವೃದ್ಧಿ ಅನ್ನತಕ್ಕಂಥದ್ದು ಒಂದು ದೊಡ್ಡ ಮಾರಕ. ಅದಕ್ಕೆ ಆದಿ ಅಂತ್ಯ ಇಲ್ಲದೆ ಇರತಕ್ಕಂಥದ್ದಾಗಿದೆ. ಎಲ್ಲ ವಿಚಾರಗಳನ್ನು ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಮಂಥನ ಮಾಡಿ ಪರಿಹಾರವನ್ನು ಕಂಡುಹಿಡಿಬೇಕನ್ನತಕ್ಕಂಥ ಸದುದ್ದೇಶ ಆದಿಮಕ್ಕಿದೆ. ಆ ಕಾರಣಕ್ಕಾಗಿ ನಾವು ಎಲ್ಲರನ್ನೂ ಒಳಗೊಳ್ಳತಕ್ಕಂಥ ಎಲ್ಲ ವಿಚಾರವಂತರನ್ನ, ಕಲಾವಿದರನ್ನು, ಸಾಹಿತಿಗಳನ್ನು, ಕವಿಗಳನ್ನು, ಎಲ್ಲ ಜನಪರ ಮನುಷ್ಯತ್ವವಿರತಕ್ಕಂಥ ಎಲ್ಲವನ್ನೂ ಒಳಗೊಂಡು ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಈ ಚಳುವಳಿಯನ್ನು, ಸಾಂಸ್ಕೃತಿಕ ಚಳುವಳಿಯನ್ನು ಮುಂದೆ ತಗೊಂಡು ಹೋಗ್ಬೇಕನ್ನತಕ್ಕಂಥ ನಮಗೆ ಒಂದು ದೊಡ್ಡ
ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೀವಿ. ಆಶಯ ನೆರವೇರಿಸ್ಕೊಳ್ಳೋಕ್ಕೆ ನಾವೆಲ್ಲವೂ ಕೆಲಸ ಮಾಡಿದ್ವಿ. ಎಲ್ಲರ ಸಹಕಾರವನ್ನು ತೊಗೊತಾ ಇದ್ದೀವಿ. ಸಾರ್ವಜನಿಕರ ಸಹಕಾರವನ್ನು ತೊಗೊತಾ ಇದ್ದೀವಿ. ಕನ್ನಡ ಕಲ್ಚರ್ ಸಹಕಾರವನ್ನು ತೆಗೆದುಕೊಂಡು ಎಲ್ಲ ನಮಗೆ ಬೌದ್ಧಿಕವಾದಂಥ ಕಲಾ ಸಂಪತ್ತು ವಿಚಾರದಲ್ಲಿ, ಬೌದ್ಧಿಕ ವಿಚಾರದಲ್ಲಿ, ಮಾನವೀಯತೆ ವಿಚಾರದ ಅನೇಕ ಜನ ಈ ರೀತಿಯಾದಂಥ ಚಿಂತನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ, ಜನಪರವಾದಂಥ ಕಾರ್ಯಕ್ರಮಗಳು ಹಾಕ್ಕೊಂಡು ಹೋರಾಟಗಳನ್ನು ಮಾಡತಕ್ಕಂಥ ದೊಡ್ಡ ಗುಂಪು ನಮ್ಮ ಕೋಲಾರ ಜಿಲ್ಲೆಯಲ್ಲಿದೆ. ಇಲ್ಲಿ ಅನೇಕ ಚಳುವಳಿಗಳು ಕೂಡ ನಡೆದಿರುವುದರಿಂದ ನಾವೆಲ್ಲ ಇಲ್ಲಿನ ಸಮಾಜ ಎಚ್ಚೆತ್ತುಕೊಂಡಿದೆ, ಜನ ಎಚ್ಚೆತ್ತುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಆದಿಮವನ್ನು ಒಂದು ಸಾಂಸ್ಕೃತಿಕವಾಗಿ ಒಂದು ಬಲಿಷ್ಠವಾದಂಥ ಒಂದು ಕೇಂದ್ರವನ್ನಾಗಿ ಮಾಡಿ ಎಲ್ಲ ಜನರ ಏನು ಇವತ್ತು ಬರ್ನಿಂಗ್ ಇಶ್ಯೂಸ್ ಇದ್ದಾವೆ, ಜನರಲ್ಲಿ ಏನು ಇವತ್ತು ಕುಂದು ಕೊರತೆಗಳು ಮತ್ತು ಏನೆಲ್ಲ ಅನ್ಯಾಯಗಳು, ಏನೆಲ್ಲ ಕೂಡ ನಾವು ದಾರಿ ತಪ್ಪಿ ಹೋಗ್ತಾ ಇದ್ದೀವಲ್ಲ, ಇವನ್ನೆಲ್ಲ ಕೂಡ ಸರಿಪಡಿಸಲಿಕ್ಕೆ ಒಂದು ನಾವು ಆದಿಮದ ಮುಖಾಂತರ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ನಮ್ಮಲ್ಲಿ ನಾವು ಏನು ಬಯಸ್ತೀವಿ ಅಂದರೆ ಎಲ್ಲರೂ ಕೂಡ ನಾವು ಪ್ರತಿ ಮೀಟಿಂಗಲ್ಲಿ ಹೇಳ್ತಾ ಇವತ್ತು ಸಭೆಯಲ್ಲಿ ನಿಮಗೆ ನಾನು ಹೇಳ ಬಯಸೋದೇನೆಂದರೆ, ನೀವು ಕೂಡ ಒಂದು ಕೈ ಜೋಡಿಸ್ಬೇಕು ನಮ್ಮ ಜೊತೆಗೆ. ಎಲ್ಲರೂ ಈ ರೀತಿ ಮನಸ್ಸುಗಳಿರ್ತಕ್ಕಂಥ ಕೈ ಜೋಡಿಸಿ ಒಂದು ಸಾಮೂಹಿಕವಾದಂಥ ನಾಯಕತ್ವದಲ್ಲಿ ಈ ಸಮಸ್ಯೆಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡ್ತಾನೆ. ಹಾಗೆ ಈ ಸಲ ವಿಶೇಷ ಏನಪ್ಪ ಅಂದರೆ, ನಾವು ಈ ಕಾರ್ಯಕ್ರಮಗಳ ಜೊತೆಗೆ ನಾವೊಂದು ರಂಗಶಾಲೆಯನ್ನು ಕೂಡ ತೆಗೆದಿದ್ದೇವೆ. ರಂಗ ಶಿಕ್ಷಣ ಕೇಂದ್ರ ಅಂತ ಕೂಡ ಒಂದು ತೆಗೆದಿದ್ದೇವೆ. ಅದು ಡಿಪ್ಲೊಮೊ ಇನ್ ಡ್ರಾಮಾ ಅಂತ PUC ಆದ ನಂತರ ನಾವಿಲ್ಲಿ ಆ ಕಾಲೇಜನ್ನು ತೆಗೆದುಕೊಂಡಿದ್ದೇವೆ. ಮತ್ತು ನಾರ್ತ್ ಯೂನಿವರ್ಸಿಟಿಯಿಂದ ಅಪ್ಲಿಕೇಶನ್ ತೊಗೊಂಡಿದ್ವಿ. ನಾವು ಅಪ್ಲಿಕೇಶನ್ ತೊಗೊಂಡು ಕನ್ನಡ ಕಲ್ಚರು ನಾವು ಎಲ್ಲ ಸೇರಿಕೊಂಡು ಈ ಕಾಲೇಜನ್ನು ನಾವು ರನ್ ಮಾಡ್ತಾ ಇದ್ದೇವೆ. ಈಗ 1 ವರ್ಷ ಇದಾಗಿದೆ. ಸರ್ಟಿಫಿಕೇಟ್ ಕೋರ್ಸ್ ಅಂತೇಳಿ 1 ವರ್ಷ ಆದಮೇಲೆ ನಾರ್ತ್ ಯೂನಿವರ್ಸಿಟಿ ನಾವು ಸೈನ್ ಮಾಡಿ ಒಂದು ಸರ್ಟಿಫಿಕೇಟನ್ನು ಕೊಡ್ತೀವಿ. ಅದು ಉಪಯೋಗ ಕೂಡ ಆಗ್ತದೆ. ಅದು ಉಪಯೋಗ ಆಗುತ್ತೆ ಅವ್ರಿಗೆ, ಇಲ್ಲಿ ವೇಸ್ಟ್ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ಇವನ್ನು ನಡೀತಾ ಇದೆ. ಕಲಾ ಮಂಡಳಿ ಬಗ್ಗೆ, ಕಲ್ಚರಲ್ ಬಗ್ಗೆ ನಮ್ಮ ನಿರ್ದೇಶಕಗಳೇ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ, ಅದು ಮ್ಯೂಸಿಕ್ ಇರ್ಬೋದು, ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಯಾವುದೇ ಕ್ಷೇತ್ರ, ಜನಪದ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು, ಅಂಥವ್ರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕಂತ ಲಾಸ್ಟ್ ಇಯರ್ ನಾವು ಮಾಡಿ ಹೈದ್ರಾಬಾದ್ ಅವ್ರಿಗೆ ನಾವು ಒಂದು ಪ್ರಶಸ್ತಿಯನ್ನು ನೀಡಿದ್ವಿ. ಅದು 25,000 ಕ್ಯಾಶು ಅದು ಪ್ರೈಸ್ ಇರ್ತದೆ. ಅದೇ ರೀತಿ ಈ ಸಲ ಕೂಡ ನಾವು ಒಬ್ಬರನ್ನು ಸೆಲೆಕ್ಟ್ ಮಾಡಿದ್ದೇವೆ. ಪಿಂಜಾರಿ ಅಬ್ದುಲ್ ಸಾಬ್ ಅಂತ ಹೊಸಪೇಟೆಯವರು, ಪಿಂಜಾರಿ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಮೈಕ್ರಾಸ್ಕೋಪಿಕ್ ಮೈನಾರಿಟಿ ಇವರು ಭಾವೈಕ್ಯ ವೇದಿಕೆ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಹಿಂದೂ ಮುಸ್ಲಿಂ ಬಗ್ಗೆ ಭಾವೈಕ್ಯತೆ, ಧರ್ಮಗಳ ಮಧ್ಯೆ, ಭಾಷೆಗಳ ಮಧ್ಯೆ ಬರತಕ್ಕಂಥ ಎಲ್ಲ ತಂಟ ತಗಾದೆಗಳನ್ನು ಅವರು ಇಶ್ಯೂಗಳನ್ನು ತಗೊಂಡು ಭಾವೈಕ್ಯತೆಯನ್ನು ವೃದ್ಧಿ ಮಾಡತಕ್ಕಂಥ, ಅದರ ಬಗ್ಗೆ ಕಾರ್ಯಕ್ರಮಗಳಾಗ್ತಕ್ಕಂಥ ಇಡೀ ಫ್ಯಾಮ್ಲಿ ಇದರಲ್ಲಿ ಕಲ್ಚರಲ್ ಒಂದು ಇದರಲ್ಲಿ ಮೀಡಿಯಾನ ಮುಖಾಂತರ ಜನರ ಜಾಗೃತಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಪಿಂಜಾರಿ ಅಬ್ದುಲ್ ಸಾಬ್ ಅಂತೇಳಿ ಅವರಿಗೆ ಈ ಶಿಬಿರದಲ್ಲಿ ಈ ಪ್ರಶಸ್ತಿ ಇಸ್ಮಾಯಿಲ್ ಗೋಣಾಲ್ ಪ್ರಶಸ್ತಿಯನ್ನು ಕೂಡ ಈ ಸಲ ನಾವು ಪ್ರದಾನ ಮಾಡ್ತಾ ಇದ್ದೇವೆ. ಅದೇ ರೀತಿ 1ನೇ ತಾರೀಕು ಸಮಾರಂಭ ಏನು ಸಂಜೆ ನಡೀತಿದೆ, ಆ ಸಮಾರಂಭಕ್ಕೆ ನಮ್ಮ ಕೋಲಾರ ಜಿಲ್ಲೆಯ MR ರವಿ ಜಿಲ್ಲಾಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಸಾಂಸ್ಕೃತಿಕ ಚಿಂತಕರಾದಂಥ ಡಾಕ್ಟರ್ ನೆಲ್ಕುಂಟೆ ವೆಂಕಟೇಶ್ ಅಂತ ಬೆಂಗಳೂರವರು, ಅವರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ, ಸೇಮ್ ಆಫೀಸಲ್ಲಿ ಅವರು ಬರ್ತಾಯಿದ್ದಾರೆ. ರಾಜಪ್ಪ ದಳವಾಯಿ ನಮ್ಮಲ್ಲಿ ಒಬ್ಬರು ಸಾಂಸ್ಕೃತಿಕ ಚಿಂತಕರು, ಅವರೆಲ್ಲ ಕೂಡ ನಮ್ಮಲ್ಲೇ ಒಬ್ಬರು ನಮ್ಮೆಲ್ಲ ಕಾರ್ಯಗಳಲ್ಲೂ ಕೂಡ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನಮ್ಮ ಜೊತೆ ಇಲ್ಲಿದ್ದುಕೊಂಡು ಆದಿಮದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರಶಸ್ತಿ ಪ್ರಧಾನರಿಗೆ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಇದರಲ್ಲಿ. ಅದೇ ರೀತಿ ಹಿರಿಯ ಹೋರಾಟಗಾರ್ತಿ ರಂಗಕರ್ಮಿ ಅಂತ ರಮಕಲಾವಿದೆ ದೂ ಸರಸ್ವತಿ ಅಂತ ಅವರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಮಾರಂಭ ಸಭೆಯಲ್ಲಿ ನಮ್ಮ ಕಾರ್ಯದರ್ಶಿಗಳಾದಂಥ ರಾಮಚಂದ್ರ ಅವರು ಈ ಅಧ್ಯಕ್ಷನ ವಹಿಸಿ ಕಾರ್ಯಕ್ರಮವನ್ನು ಸಮಾರೋಪ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ. ಇಷ್ಟು ಕಾರ್ಯಕ್ರಮ ಉಳಿದ ನಮ್ಮ ಕಾರ್ಯದರ್ಶಿ ರಾಮಚಂದ್ರ ಮಾತಾಡ್ತಾರೆ. ಮತ್ತು ತಾವು ಕೂಡ 1ನೇ ತಾರೀಕು ತಾವೆಲ್ಲ ಕೂಡ ದಯವಿಟ್ಟು ಸಂಜೆ ಬಂದು ಭಾಗವಹಿಸಬೇಕು. ನಾನು ಆವಾಗಲೇ ರಿಕ್ವೆಸ್ಟ್ ಮಾಡ್ದಂಗೆ ನಮ್ಮ ಜೊತೆಲಿ ನೀವೆಲ್ಲ ಕೂಡ ಇರಬೇಕು ಅಂತ ನಾವು ಬಯಸ್ತೀವಿ. ನಿಮ್ಮ ಸಲಹೆ ಸೂಚನೆಗಳು ಕೂಡ ನಮಗೆ ಬೇಕಾಗುತ್ತೆ. ಎಲ್ಲರೂ ಸೇರ್ಕೊಂಡು ಕೋಲಾರ ಜಿಲ್ಲೆಯಿಂದ ವಿಶೇಷವಾದಂಥ ಒಂದು ಕೇಂದ್ರ ಇದು. ಈ ಕೇಂದ್ರವನ್ನು ನಾವೆಲ್ಲರೂ ಸೇರ್ಕೊಂಡು ಇಡೀ ಕೋಲಾರ ಜಿಲ್ಲೆ ಸಮಸ್ಯೆಗಳನ್ನು ತಗೊಂಡು ನಾವು ಒಂದು ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಮುಂದೆ ಹೋಗೋಣ ಅಂತ ಹೇಳ್ತಾ ತಮಗೆಲ್ಲ ಒಂದು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.